ಮಹಿಳೆಯರ ಬಗ್ಗೆ ತುಚ್ಛ ಹೇಳಿಕೆ ನೀಡಿ ವಿವಾದದ ಕೇಂದ್ರ ಬಿಂದುವಾಗಿದ್ದ ಆರ್.ವಿ. ದೇಶಪಾಂಡೆ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಹಳಿಯಾಳದಲ್ಲಿ ಮಾತನಾಡಿದ್ದ ಮಾತು ಇಂದು ದೆಹಲಿಯಲ್ಲೂ ಮಾರ್ಧನಿಸಿತ್ತು. ರಾಷ್ಟ್ರೀಯ ಸುದ್ದಿ ವಾಹಿನಿಗಳಲ್ಲೂ ಸುದ್ದಿ ಪ್ರಸಾರವಾಗಿ ವಿಪಕ್ಷಗಳಿಗೆ ಆಹಾರವಾಗಿತ್ತು. ಕೊನೆಗೂ ಎಚ್ಚೆತ್ತುಕೊಂಡ ಪಾಂಡೆ ಸಾಹೇಬ್ರು ಐ ಆಮ್ ರಿಯಲಿ ಸಾರಿ ಎಂದಿದ್ದಾರೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೇಳಿದ್ರೆ ಲೇವಡಿ ಮಾಡಿದ್ರಲ್ಲ ಆರ್ವಿಡಿ. ದೇಶಪಾಂಡೆ ಸಾಹೇಬ್ರಿಗೆ ಸ್ತ್ರೀ ನಿಂದನೆ ಜಸ್ಟ್ ಜೋಕ್ ಅಂತೆ. ಮೈಕ್ ಮುಂದೆ ದೌಲತ್ತು, ದರ್ಪ, ಲೇವಡಿ, ಇದೇನಾ ಹಿರಿತನ? ದಿಟ್ಟ ಪತ್ರಕರ್ತೆಗೆ ವ್ಯಂಗ್ಯದ ಉತ್ತರ, ಶ್ರೀಸಾಮಾನ್ಯರ ಪಾಡೇನು? ಮಾತಿನಲ್ಲಿರೋ ಶೂರತ್ವ ಅಭಿವೃದ್ಧಿಯಲ್ಲಿ ಮಾತ್ರ ಯಾಕಿಲ್ಲ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅನ್ನೋದು ದಶಕಗಳ ಕೂಗು. ಆ ಕೂಗು ಇನ್ನು ಕೂಗಾಗಿಯೇ ಉಳಿದು ಬಿಟ್ಟಿದೆ. ಯಾವಾಗ ಸಾರ್ ಕಟ್ಟಿಸಿಕೊಡ್ತೀರಿ ಅಂತ ಕೇಳಿದ್ರೆ ಹಿರಿಯ ಕಾಂಗ್ರೆಸ್ ನಾಯಕ, ಸೀನಿಯರ್ ಮೋಸ್ಟ್ ಶಾಸಕ, ಸ್ಪೀಕರ್ ಅವರಿಂದ ಬೆಸ್ಟ್ MLA ಅವಾರ್ಡ್ ಪಡೆದುಕೊಂಡಿರುವ ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆ ಸಾಹೇಬ್ರು ಕೊಟ್ಟ ಉತ್ತರ ಇದು. ನಿನ್ನೆಂದ್ರ ಹೆರಿಗೆ ಮಾಡಿಸ್ತೀನಿ ಗ್ಯಾರಂಟಿ ನ್ಯೂಸ್ ಪ್ರಧಾನ ಸಂಪಾದಕರಾದ ರಾಧಾ ಹಿರೇಗೌಡರ್ ಕೇಳಿದ ಪ್ರಶ್ನೆಗೆ ಆರ್.ವಿ. ದೇಶಪಾಂಡೆ ಕೊಟ್ಟ ಡರ್ಟಿ ಆನ್ಸರ್ ವಿರುದ್ಧ ಇಂದು ಇಡೀ ದೇಶವೇ ಆಕ್ರೋಶ ವ್ಯಕ್ತಪಡಿಸಿದೆ. ರಾಷ್ಟ್ರೀಯ ವಾಹಿನಿಗಳಲ್ಲೂ ಆರ್.ವಿ. ದೇಶಪಾಂಡೆ ವರ್ತನೆ ಬಗ್ಗೆ ಸುದ್ದಿ ಪ್ರಸಾರ ಮಾಡಿ ಕಿಡಿಕಾರಿವೆ. ಮಾಜಿ ಸಚಿವ, ಹಾಲಿ ಶಾಸಕ ಆರ್.ವಿ. ದೇಶಪಾಂಡೆ ವಿರುದ್ಧ ವಿಪಕ್ಷಗಳು ಆಕ್ರೋಶ ಹೊರಹಾಕಿವೆ. ರಾಧಾ ಹಿರೇಗೌಡರ್ಗೆ ದೇಶಪಾಂಡೆ ಕೀಳು ಅಭಿರುಚಿಯ ಮಾತಾಡಿದ್ದು ತಪ್ಪು ಅಂತ ಕೆಂಡಕಾರಿವೆ. ಬಿಜೆಪಿ ಮಹಿಳಾ ರಾಜ್ಯಾಧ್ಯಕ್ಷೆ ಮಂಜುಳಾ, ಜೆಡಿಎಸ್ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ದೇಶಪಾಂಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ರಾಜ್ಯದ ಅತ್ಯಂತ ಹಿರಿಯ ಪತ್ರಕರ್ತೆ ರಾಧಾ ಹಿರೇಗೌಡರವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಆಗಬೇಕು ಅಂತ ಕೇಳ್ಕೊಂಡಾಗ ಅವರು ರಾಜ್ಯದ ಹಿರಿಯ ರಾಜಕಾರಣಿಗಳು ದೇಶಪಾಂಡೆಯವರು ಅತ್ಯಂತ ಕೀಳು ಅಭಿರುಚಿಯ ಮಾತುಗಳನ್ನು ಆಡಿ ರಾಧಾ ಹಿರೇಗೌಡರಿಗೆ ಅವಮಾನ ಮಾಡಿರೋದಲ್ಲದೇ ರಾಜ್ಯದ ಮಹಿಳೆಯರಿಗೂ ಅವಮಾನ ಮಾಡಿರೋದನ್ನು ರಾಜ್ಯ ಮಹಿಳಾ ಮೋರ್ಚಾ ಉಗ್ರವಾಗಿ ಖಂಡಿಸುತ್ತೆ. ತಮ್ಮ ವಾಹಿನಿಯ ಸಂಪಾದಕರು ಜೊತೆಯಲ್ಲಿ ಭಾಳ ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥ ರಾಧಾ ಹಿರೇಗೌಡರು ಅವರು ಕೇಳಿದಂಥ ಪ್ರಶ್ನೆಗೆ ದೇಶಪಾಂಡೆ ಅವರು ಕೊಟ್ಟಿರ್ತಕ್ಕಂಥ ಉದ್ದಟತನದ ಉತ್ತರ ನಿಜಕ್ಕೂ ಕೂಡ ಅತ್ಯಂತ ಖಂಡನೀಯ. ಏಕೆಂದರೆ ಇವತ್ತು ಮಾಧ್ಯಮದ ಸ್ನೇಹಿತರು ನಿಮಗೂ ಕೂಡ ಅತ್ಯಂತ ಜವಾಬ್ದಾರಿ ಇದೆ. ಇವತ್ತು ಈ ಒಂದು ಡೆಮಾಕ್ರೆಟಿಕ್ ವ್ಯವಸ್ಥೆಯ ಒಂದು ಅಂಗವಾಗಿ, ಒಂದು ಭಾಗವಾಗಿ ನೀವು ಕೂಡ ನಿಮ್ಮ ಜವಾಬ್ದಾರಿಯನ್ನು ಮೆರಿಬೇಕಾಗ್ತದೆ. ಆಮೇಲೆ ನೀವು ಇಲ್ಲಿ ಯಾವುದೂ ಕೂಡ ವೈಯಕ್ತಿಕವಾದಂಥ ಒಂದು ಪ್ರಶ್ನೆಗಳು ನೀವು ಮುಂದೆ ಇಟ್ಟಿರ್ತಕ್ಕಂಥದ್ದಲ್ಲ, ಬದಲಾಗಿ ಸಾರ್ವಜನಿಕರ ಒಂದು ಹಿತಾಸಕ್ತಿಗೋಸ್ಕರ ಎಸ್ಪೆಷಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬರೋದರಿಂದ ಜಿಲ್ಲೆಗೆ ನಿಮಗೆ ಗೊತ್ತಿದ್ದಂಗೆ ಸಾಕಷ್ಟು ಜನ ಗರ್ಭಿಣಿಯ ಹೆಂಗಸರುಗಳು ಹಳ್ಳಿಗಳಲ್ಲಿ ಏನು ಪರಿಸ್ಥಿತಿ ಇದೆ ಅಂತಕ್ಕಂಥದ್ದನ್ನ ನೋಡಿದ್ದೇವೆ. ಇದೆಲ್ಲವೂ ಕೂಡ ಒಂದು ರೀತಿ ಆರೋಗ್ಯದ ಒಂದು ದೃಷ್ಟಿಯಿಂದ, ಜನರ ಒಂದು ಹಿತಾಸಕ್ತಿಯಿಂದ ನೀವೆಲ್ಲರೂ ಕೂಡ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಈ ರಾಜ್ಯ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ. ಇನ್ನು ಈ ಸಂಬಂಧ ರಾಜ್ಯ ಮಹಿಳಾ ಆಯೋಗ ಎಂಟ್ರಿಯಾಗಿದ್ದು, ಒಬ್ಬ ಹಿರಿಯ ನಾಯಕರಾಗಿ, ಶಾಸಕರಾಗಿ ಅವರು ಆಡಿರೋ ಮಾತುಗಳು ಸರಿಯಲ್ಲ, ಇದು ಹೆಣ್ಣು ಮಕ್ಕಳಿಗೆ ಮಾಡಿರೋ ಅಗೌರವ ಅಂತ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ಅದರಲ್ಲಿ ಹೇಳೋದೇನೂ ಇಲ್ಲ, ಆ ಥರ ಮಾತಾಡೋದು ತಪ್ಪು, ಹಾಗೆ ಮಾತಾಡಬಾರ್ದು. ಅವರ ಮಾತಿನ ವ್ಯಂಗ್ಯ ಹೆಣ್ಣು ಮಗಳಿಗೆ ಅಗೌರವ ತೋರಿಸೋದು ಆ ಮಾತುಗಳಲ್ಲಿ ಇದ್ದು ಕಾಣುತ್ತೆ. ಯಾರೇ ಆಗಲಿ ಆ ಥರ ಮಾತಾಡ್ಕೊಡು. ಅವರು ಒಂದು ಮಂತ್ರಿ ಸ್ಥಾನದಲ್ಲಿ ಇದ್ದರೆ ಅವ್ರಿಗೆ ಯಾವುದೇ ಒಂದು ಹೆಣ್ಣು ಮಗಳು ಸಮಾನ.
ಅಂದರೆ ಒಂದು ನೋಡಿ, ಈ ಸಲ ನೀವು ಬಡ್ಜೆಟಲ್ಲೂ ನೋಡ್ಬೋದು, ಈ ಸಲ ಹೆಚ್ಚುವರಿ ಹೆರಿಗೆ ಆಸ್ಪತ್ರೆಗಳನ್ನು ಜಿಲ್ಲಾವಾರು ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಸೊ ಹಾಗಿದ್ದಾಗ ಇವಾಗ ನಾನು ಜಿಲ್ಲೆಗಳಲ್ಲಿ ನಾವು ಹೋದಾಗ ಹೆರಿಗೆ ಆಸ್ಪತ್ರೆ ಭಾಳ ಮುಖ್ಯವಾಗಿ ಬೇಕಾಗಿದೆ. ಆಮೇಲೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸು ಬೇಕಾಗಿದೆ, ಯಾಕೆಂದರೆ ಆ ಸಾವು ನೋವುಗಳು ತುಂಬ ಜಾಸ್ತಿ ಇದೆ. ಸೊ ಅಂಥ ವಿಚಾರವಾಗಿ ಯಾರಾದರೂ ಒಬ್ಬರು ಪ್ರಶ್ನೆ ಮಾಡಿದಾಗ ಅದನ್ನು ಭಾಳ ಏನಂತಾರೆ ಒಂದು ಗೌರವದಿಂದ ಅದಕ್ಕೆ ಉತ್ತರ ಕೊಡಬೇಕು. ಒಂದು ಹಗುರವಾಗಿ ಮಾತಾಡುವಂಥ ಒಂದು ಮನಸ್ಥಿತಿ ಯಾರಲ್ಲೂ, ಎಸ್ಪೆಷಲಿ ಜನಪ್ರತಿನಿಧಿಗಳಲ್ಲಿ ಬರಬಾರ್ದು. ಅದನ್ನು ನಾನು ಅವರಿಗೆ ಪತ್ರವನ್ನು ಬರೆದು ಅವ್ರ ಹತ್ರ ಒಂದು ಉತ್ತರವನ್ನು ಸಹ ನಾನು ಕೇಳ್ತೇನೆ, ಈ ಥರ ಮಾತಾಡಿರೋದು ಯಾಕೆ ಅಂತ ಹೇಳಿ. ಹಠ ಬಿಟ್ಟು ಕೊನೆಗೂ ಕ್ಷಮೆ ಕೇಳಿದ RV ದೇಶಪಾಂಡೆ. ರಾಧಾ ಹಿರೇಗೌಡರವರ ಬಗ್ಗೆ ನನಗೆ ಅಪಾರ ಗೌರವ ಇದೆ. ರಾಧಾ ಹಿರೇಗೌಡರವರಿಗೆ ಐ ಆಮ್ ರಿಯಲಿ ಸಾರಿ ಎಂದ ದೇಶಪಾಂಡೆ. ರಾಷ್ಟ್ರ ಮಟ್ಟದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆ ಎಚ್ಚೆತ್ತುಕೊಂಡ RV ದೇಶಪಾಂಡೆ ಅವರು ಐ ಆಮ್ ರಿಯಲಿ ಸಾರಿ ಅಂತ ಬಹಿರಂಗವಾಗಿ ಕ್ಷಮೆ ಕೋರಿದ್ದಾರೆ. ಇವತ್ತಲ್ಲ, ನನ್ನ ಮತದಾರಕ್ಕೆ ಸೊ ಅವ್ರ ಬಗ್ಗೆ ನನಗೆ ಗೌರವ ಇದೆ. ಅವ್ರಿಗೇನಾರು ಬೇಜಾರಾಗಿದ್ದಿದ್ರೆ ನಾನು ಐ ಆಮ್ ರಿಯಲಿ ಸಾರಿ, ನನಗೆ ಗೊತ್ತಿಲ್ಲ. ಬಟ್ ನಾ ಯಾರು ಮನಸ್ಸು ನೋಯಿಸ್ಬೇಕು, ಯಾರಿಗ ತೊಂದರೆ ಮಾಡಬೇಕಂತ ಪ್ರಯತ್ನ ಮಾಡೋ ವ್ಯಕ್ತಿನೂ ಅಲ್ಲ, ಮಾಡೇ ಇಲ್ಲ. 50 ವರ್ಷ ರಾಜಕಾರಣ ಮಾಡಿ ಗೌರವಕ್ಕೆ, ಜನರ ಪ್ರೀತಿಗೆ ನಾನು ಪಾತ್ರ ಆಗಿದ್ದೇನೆ. ಇದೇ ನನ್ನ ಸಮಾಧಾನ. ಅಥವಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ಮನವಿ ಮಾಡಿದ ಪತ್ರಕರ್ತೆಯ ಪ್ರಶ್ನೆಗೆ ಉಡಾಫೆ ಉತ್ತರ ನೀಡಿ ಹಿರಿಯ ರಾಜಕಾರಣಿ RV ದೇಶಪಾಂಡೆ ವಿರುದ್ಧ ರಾಷ್ಟ್ರ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಅಲ್ಲದೆ ದಿಟ್ಟ ಪತ್ರಕರ್ತೆಯ ಪ್ರಶ್ನೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಇದಕ್ಕೆ ಅಲ್ವಾ ಹೇಳೋದು, ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ. ವೀರೇಶ್ ಅದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.